ಕನ್ನಡ ಮಾತನಾಡಿದ್ದಕ್ಕೆ ಉಪನ್ಯಾಸಕರೊಬ್ಬರನ್ನ ಸಸ್ಪೆಂಡ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಕನ್ನಡ ಪರ ಹೋರಾಟಗಾರ ಆಗಿರುವಂತಹ ರೂಪೇಶ್ ರಾಜನ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇತ್ತೀಚೆಗೆ ಹಲವು ಘಟನೆಗಳು ಬೆಂಗಳೂರಿನಲ್ಲಿ ನಡೆದಿದ್ವು. ಕನ್ನಡಿಗರ ಮೇಲೆ ಹಲವು ದೌರ್ಜನ್ಯಗಳು ನಡೆದಿದ್ವು. ಈಗ ಅದು ಶಾಲೆಯಲ್ಲೂ ಕೂಡ ಬಂದಿರುವಂಥದ್ದು. ಈಗ ಕಾಲೇಜಿನಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಪ್ರೊಫೆಸರ್ನ ಸಸ್ಪೆಂಡ್ ಮಾಡಿರುವಂಥದ್ದು. ಏನು ಈ ಘಟನೆ, ಈ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ನನ್ನ ಗಮನಕ್ಕೆ ಯಾರೋ ತಂದರು. ನನಗೆ ಭಾಳ ನೋವಾಯಿತು ಅದನ್ನು ನೋಡಿದೆ. ಕೂಡಲೇ ಒಂದು ನಿಮಿಷದಲ್ಲೇ ನಾನು ಅವ್ರಿಗೆ ಪಾಪ ಮೆಸೇಜ್ ಹಾಕಿದೆ, ರೂಪೇಶ್ ಪುತ್ತೂರವರು, ಏನಾಗಿದೆ ಸರ್, ಏನು ಸಮಸ್ಯೆ ಅಂತ ಹೇಳಿ. ಅವಾಗ ಗಮನಕ್ಕೆ ಹಿಂಗಾಗಿದೆ ಸರ್, ದಯವಿಟ್ಟು ನಾನು ಬರ್ತೀನಿ ರೀ ಸರ್, ತಲೆ ಕೆಡಿಸ್ಕೋಬೇಡಿ ಅಂತಂದು ಹೇಳಿ ಅವ್ರ ಜೊತೆಗೆ ಬಂದು ಕಾಲೇಜ್ ಹತ್ರ ಹೋಗಿ ಕಾಲೇಜವ್ರು ನಾನು ಈಗ ಏನಾಗಿದೆ ಗೊತ್ತಾ ಸರ್, ಇವತ್ತು ಬೆಂಗಳೂರಿನ ಹಲವು ಖಾಸಗಿ ಶಾಲೆಗಳಲ್ಲಿ ಕನ್ನಡ ಮಾತನಾಡಿದ್ರೆ ಫೈನ್ ಹಾಕ್ತಾರೆ. ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ. ಆ ಶಾಲೆಯಲ್ಲಿರ್ತಕ್ಕಂಥ ಹಲವಾರು ಲೆಕ್ಚರರ್ಗಳು ಯಾರಿದ್ದಾರೆ ಅವ್ರು ಬೇಕಾದ್ರೆ ತಮಿಳು ಮಾತಾಡ್ಬೋದು, ಹಿಂದಿ ಮಾತಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು. ಮಕ್ಕಳು ಕನ್ನಡ ಮಾತಾಡ್ಬಿಟ್ರೆ ಫೈನು. ಒಂದು. ಎರಡನೇದು, ಇದು ನೆಕ್ಸ್ಟ್ ಇನ್ನೊಂದು ಹಂತ ಮೀರೋಗಿ ಕನ್ನಡ ಯಾರೋ ಒಬ್ಬ ಕನ್ನಡಾಭಿಮಾನಿಗಳು, ಒಂದು ಕನ್ನಡ ಪ್ರೇಮಿಗಳು ಕಾಲೇಜ್ ಒಳಗಿದ್ದಾರೆ. ಮತ್ತು ಈ ಇನ್ಸಿಡೆಂಟ್ ಏನಾಗಿರೋದು, ಯಾವುದೋ ಒಂದು ಹುಡುಗ ಕನ್ನಡದಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದನ್ನು ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಪಕ್ಕದಲ್ಲಿರೋ ಯಾವುದೋ ಇನ್ನೊಂದು ಸ್ಟೂಡೆಂಟು, ಯಾಕೆ ಕನ್ನಡದಲ್ಲಿ ಕೊಡ್ತೀರಾ, ನೀವು ಇಂಗ್ಲೀಷಲ್ಲಿ ಮಾತಾಡಿ ಅಂತೇನೋ ಹೇಳಿದೆ. ಆದರೆ ಕನ್ನಡದಲ್ಲಿ ಕೇಳಿರೋದನ್ನು ಕನ್ನಡದಲ್ಲಿ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ವಿಚಾರ ಪ್ರಿನ್ಸಿಪಲ್ ಅವ್ರಿಗೆ ಬಂದು ಅವರು ಇವ್ರನ್ನ ಕರೆದು ಇಮಿಡಿಯೇಟ್ ಇವ್ರನ್ನ ಕರೆಸಿಲ್ಲ, ಅವರು ಸ್ಟೂಡೆಂಟ್ಗಳನ್ನ ಕರೆಸಿ ಒಂದೇ ಸತಿ ಟರ್ಮಿನೇಟ್ ಆಚೆ ಮಾಡಿ ಬಿಸಾಕಿ, ಅಂದರೆ ಕನ್ನಡ ಅಂತ ಯಾರಾದರೂ ಅಂದರೆ ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಸಂದೇಶ ಕೊಟ್ಟಿರೋದ್ರಿಂದ ಅವ್ರ ಪರವಾಗಿ ಬಂದಿದ್ದೀವಿ. ಸಂಪೂರ್ಣವಾಗಿ ಅವರಿಗೆ ವಾಪಸ್ ಇಲ್ಲಿ ಕೆಲಸ, ಅದೇ ಜಾಗದಲ್ಲಿ ಕೆಲಸ ಕೊಡಬೇಕು. ಅವ್ರು ನಾಳೆ ಕೆಲಸ ಬಿಟ್ಟು ಹೊಂಟೋಗ್ತೀನಿ ಸರ್, ನಾನು ಇಲ್ಲಿ ಇರೋಕ್ಕಾಗಲ್ಲ ಹಂಗೆ ಹೇಳ್ಕೂಡ್ದು, ಅಲ್ಲೇ ಇರಬೇಕು, ಅವರು ಅಲ್ಲೇ ಕೆಲಸ ಮಾಡಬೇಕು. ಅವ್ರಿಗೆ ಸಂಪೂರ್ಣವಾದ ಬೆಂಬಲ ಕೊಡೋದಕ್ಕೆ ಅಂತ ಇವತ್ತು ಬಂದಿದ್ದೀವಿ. ಈ ಸಮಸ್ಯೆ ಇವತ್ತು ಬಗೆಹರಿಸೋದಕ್ಕೆ ಕಾಲೇಜ್ ಹತ್ರ ಹೋಗಿದ್ದೆ, ವೈಸ್ ಪ್ರಿನ್ಸಿಪಲ್ ಎಲ್ಲ ಮಾತಾಡಿದ್ರು, ಟ್ರಸ್ಟಿ ಅವ್ರು ನನಗೆ ಫೋನ್ ಮಾಡಿ ಮಾತಾಡಿದ್ರು, ಸರ್ ಬನ್ನಿ ಅದೇನಿದೆ ಸಮಸ್ಯೆ ಬಗೆಹರಿಸಿ ಮಾತಾಡೋಣ ಅಂತ ಇವತ್ತು ಕರ್ಕೊಂಡ್ಬಂದಿದ್ದೀವಿ. ಅವ್ರು ಏನು ಹೇಳ್ತಾರೆ ಅಂತ ಅಂದರೆ ಕಾಲೇಜ್ನವ್ರು ಏನು ಹೇಳ್ತಿದ್ದಾರೆ, ಇವ್ರ ತಪ್ಪೇನಾಗಿದೆ? ಇಲ್ಲ, ಇವ್ರ ತಪ್ಪು ಏನೂ ಇಲ್ಲ ಸರ್, ಅಷ್ಟೇ. ಇವ್ರು ಏನು ಹೇಳಿದಾರೆ ಹೌದಾ. ಮತ್ತು ನನಗೆ ವೈಯಕ್ತಿಕವಾಗಿ ಅವ್ರದ್ದೊಂದಷ್ಟು ಪೋಸ್ಟ್ಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ. ಅವ್ರು ಆ ಥರ ವ್ಯಕ್ತಿತ್ವ ಅಲ್ಲ ಸರ್, ಆ ಥರ ಅಷ್ಟು ಆರೋಗ್ಯಂಟಿಲ್ಲ, ತುಂಬ ಸಾಫ್ಟ್ ಇದ್ದಾರೆ. ಇವ್ರು ಹೋಗಿ ಗಲಾಟೆ ಮಾಡ್ಕೋತಾರೆ ಅನ್ನೋ ಥರ ಅನ್ನಿಸ್ತು ನನಗೆ. ಬಟ್ ಆ ಥರ ಅಲ್ಲ. ಈಗ ಟ್ರಸ್ಟಿ ಎಲ್ಲ ಬಂದಿರೋದ್ರಿಂದ ಇಲ್ಲಿ ಈಗ ತೀರ್ಮಾನ ಆಗುತ್ತೆ ಸರ್. ಕಡೆಯದಾಗಿ ನಾನು ಕೇಳೋದಿಷ್ಟೇ, ಇದೊಂದು ಸಂದೇಶ ಆಗಬೇಕು. ರಾಜ್ಯದ ಯಾವುದೇ ಖಾಸಗಿ ಶಾಲೆಗಳಾಗಿರ್ಬೋದು, ಸ್ಕೂಲ್ ಕಾಲೇಜ್ ಆಗಿರ್ಬೋದು, ದಯವಿಟ್ಟು ನಾನು ಹೇಳೋದು, ನೀವಿರೋದು ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದ್ರವ್ರನ್ನ ಕೆಲಸದಿಂದ ತೆಗಿತೀರ ಅಂತಂದರೆ ನಿಮ್ಮಂಥ ಹೀನರು, ನಿಮ್ಮಂಥ ಕನ್ನಡ ದ್ರೋಹಿಗಳು ಇನ್ನೊಬ್ರು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಯಾರಿಗೂ ಯಾವತ್ತೂ ಇದಾಗಬಾರ್ದು, ಆ ದೃಷ್ಟಿಯಿಂದ ಅವ್ರ ಬೆಂಬಲಕ್ಕೆ ನಾವಿದ್ದೀವಿ ಸರ್. ಇತ್ತೀಚೆಗೆ ಸರ್ ಒಬ್ಬರು ನಟರು ಕೂಡ ಕನ್ನಡದ ಬಗ್ಗೆ ಅವಹೇಳನಕಾರಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಪದೇ ಪದೇ ಆಗಿ ಈ ರೀತಿ ನಡೀತಾ ಇದೆ. ಈಗ ಮತ್ತೆ ಕಾಲೇಜ್ನಲ್ಲೂ ಕೂಡ ಈ ರೀತಿಯಾದಂಥ ಘಟನೆ ನಡೀತಾ ಇರುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಿ ಅಂತ ಕನ್ನಡಿಗರ? ರಸ್ತೆಯಲ್ಲಿ ವಿಂಗ್ ಕಮಾಂಡ್ರು ಕನ್ನಡದ ಮೇಲೆ ಹೊಡೆದ, ಅದೊಂದು ಘಟನೆ ರಸ್ತೆಯಲ್ಲಿ ಆಯಿತು. ಅದಾದಮೇಲೆ ಆಟೋದವನಿಗೆ ನೀನು ಹಿಂದಿ ಮಾತಾಡಬೇಕಿಲ್ಲ ಈಗ ಬೆಂಗಳೂರು ಅಂತ ಹೇಳಿ ಆಟೋದಲ್ಲೇ ಆಯಿತು. ಮೊನ್ನೆ ಬ್ಯಾಂಕಲ್ಲೊಬ್ಬರು ನಾನು ಮಾತಾಡದೆ ಕನ್ನಡ, ನಾನು ಹಿಂದಿ ಮಾತಾಡೋಣ ಅಂತ ಅಲ್ಲೊಂದು ದೊಡ್ಡ ಘಟನೆ ಆಯಿತು. ಎಲ್ಲ ಮುಗಿದು ಈಗ ಪಾಠವನ್ನು ಮಾಡ್ತಕ್ಕಂಥ ಸ್ಕೂಲು ಕಾಲೇಜ್ ಲೆವೆಲ್ಗೆ ಇದಕ್ಕೆ ಬಂದಿದೆ ಅಂತಂದರೆ ಇದು ಎಂಥ ಹೀನ. ನಾನು ಶಿಕ್ಷಣ ಸಚಿವರೇ, ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ ನಾನು ಹೇಳ್ತೀನಿ, ಒಂದು ಸುತ್ತೋಲೆಯನ್ನು ಹೊರಡಿಸಿ. ಯಾಕೆ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ ನಾನು ಕೇಳೋದು? ಏನಕ್ಕೆ ಫೈನ್ ಹಾಕಬೇಕು? ಯಾಕೆ ಕನ್ನಡ ಮಾತಾಡಿ ಅಂತ ಅನ್ನೋದು ಲೆಕ್ಚರನ್ನ ಕೆಲಸದಿಂದ ತೆಗೆದಾಕ್ತಾರೆ? ಇದಕ್ಕೆ ಒಂದು ಸರಿಯಾದ ಕಾನೂನನ್ನು ನೀವು ತರೋವರೆಗೂ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಮತ್ತು ಅಂತಿಮವಾಗಿ ಇವತ್ತು ನಾವು ಬಂದಿರೋದು ಮೊದಲನೇ ಹಂತ. ಇವರು ಏನೀಗ ಅನ್ಯಾಯಕ್ಕೊಳಗಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದಾರೆ, ರೂಪೇಶ್ ಪುತ್ತೂರ್ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಅವ್ರ ಜೊತೆಲಿ ಇರ್ತೀವಿ ಸರ್. ಖಂಡಿತ ಸರ್, ಕಡೆಯದಾಗಿ ಒಂದೇ ಪ್ರಶ್ನೆ, ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ರಾಜಧಾನಿಯಲ್ಲಿ ಈ ಥರ ಆದರೆ ಮುಂದೆ ಹೇಗೆ ಅಂತ? ಇದು ಬೇಸರದ ಸಂಗತಿ ಸರ್. ಇದು ಇನ್ನೊಂದು ಏನಾಗಿದೆ ಗೊತ್ತಾ, ನಾವು ಕನ್ನಡ ಬಳಸಿ ಕನ್ನಡ ಮಾತಾಡಿ ಅಂತ ಯಾವುದೇ ಬೇರೆ ರಾಜ್ಯದಲ್ಲಿ ಕೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಕನ್ನಡ ಮಾತಾಡಿ ಅಥವಾ ಕನ್ನಡಿಗರೇ ನಡೆಸ್ತಕ್ಕಂಥ ಒಂದಷ್ಟು ಶಾಲೆಗಳು, ಕಾಲೇಜುಗಳಲ್ಲೂ ಈ ಥರದ ಅನ್ಯಾಯಗಳಾಗ್ತಾ ಇದೆ. ಎಲ್ಲರೂ ಎಲ್ಲದರಲ್ಲ, ಕೆಲವೊಂದು ಕಡೆ ನಾವೇ ನಮ್ಮವ್ರನ್ನ ನೀವು ಕನ್ನಡ ಮಾತಾಡಿ ಮತ್ತು ಕನ್ನಡದಲ್ಲಿ ಪ್ರಾಮುಖ್ಯತೆ ಕೊಡಿ, ಬೇಡ್ಕೊಡಿ ಅಂತ ಅನ್ನೋದಿದೆಯಲ್ಲ, ಇದ್ಯಾಕೋ ಭಾಳ ತುಂಬ ನೋವಿನ ಸಂಗತಿ ಸರ್. ನಮ್ಗೆ ಅದು ಆಗೋದು ಬೇಡ ಸರ್. ಸರ್ಕಾರಗಳು ಈ ನಿಟ್ಟಿನಲ್ಲಿ ಒಂದು ಸರಿಯಾದ ಕ್ರಮವನ್ನು, ಒಂದು ಸರಿಯಾದ ಬದ್ಧತೆಯನ್ನು ನೀವು ಪ್ರದರ್ಶನ ಮಾಡಿದ್ರೆ ಈ ಥರದಕ್ಕೆ ಅವಕಾಶ ಇರೋದಿಲ್ಲ ಅಂತ ಅನ್ನೋದು ನಮ್ಮ ಒಂದು ಮನವಿ ಸರ್. ಎಸ್, ಇದಿಷ್ಟು ರೂಪೇಶ್ ರಾಜನ್ ಅವರ ಮಾತಾಗಿರುವಂಥದ್ದು. ಅಂದರೆ ಈ ಉಪನ್ಯಾಸಕರನ್ನೇನು ಅಮಾನತು ಮಾಡಿದ್ದಾರೆ ಅದೇ ಕಾಲೇಜ್ಗೆ ಬಂದಿರುವಂಥದ್ದು. ಆವಾಗೆ ಒಂದು ಮೀಟಿಂಗ್ನ ಮಾಡಿ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ, ನಂತರದಲ್ಲಿ ಈ ರೀತಿಯಾದಂಥ ಘಟನೆ ಆದರೆ ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ, ಸದ್ಯ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡ ಮಾತನಾಡಿದ್ದಕ್ಕೆ ಉಪನ್ಯಾಸಕರೊಬ್ಬರನ್ನ ಸಸ್ಪೆಂಡ್ ಮಾಡಿರುವಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಕನ್ನಡ ಪರ ಹೋರಾಟಗಾರ ಆಗಿರುವಂತಹ ರೂಪೇಶ್ ರಾಜನ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇತ್ತೀಚೆಗೆ ಹಲವು ಘಟನೆಗಳು ಬೆಂಗಳೂರಿನಲ್ಲಿ ನಡೆದಿದ್ವು. ಕನ್ನಡಿಗರ ಮೇಲೆ ಹಲವು ದೌರ್ಜನ್ಯಗಳು ನಡೆದಿದ್ವು. ಈಗ ಅದು ಶಾಲೆಯಲ್ಲೂ ಕೂಡ ಬಂದಿರುವಂಥದ್ದು. ಈಗ ಕಾಲೇಜಿನಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಪ್ರೊಫೆಸರ್ನ ಸಸ್ಪೆಂಡ್ ಮಾಡಿರುವಂಥದ್ದು. ಏನು ಈ ಘಟನೆ, ಈ ಬಗ್ಗೆ ಏನು ಹೇಳ್ತೀರಿ?
ಮೊದಲನೇದಾಗಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ನನ್ನ ಗಮನಕ್ಕೆ ಯಾರೋ ತಂದರು. ನನಗೆ ಭಾಳ ನೋವಾಯಿತು ಅದನ್ನು ನೋಡಿದೆ. ಕೂಡಲೇ ಒಂದು ನಿಮಿಷದಲ್ಲೇ ನಾನು ಅವ್ರಿಗೆ ಪಾಪ ಮೆಸೇಜ್ ಹಾಕಿದೆ, ರೂಪೇಶ್ ಪುತ್ತೂರವರು, ಏನಾಗಿದೆ ಸರ್, ಏನು ಸಮಸ್ಯೆ ಅಂತ ಹೇಳಿ. ಅವಾಗ ಗಮನಕ್ಕೆ ಹಿಂಗಾಗಿದೆ ಸರ್, ದಯವಿಟ್ಟು ನಾನು ಬರ್ತೀನಿ ರೀ ಸರ್, ತಲೆ ಕೆಡಿಸ್ಕೋಬೇಡಿ ಅಂತಂದು ಹೇಳಿ ಅವ್ರ ಜೊತೆಗೆ ಬಂದು ಕಾಲೇಜ್ ಹತ್ರ ಹೋಗಿ ಕಾಲೇಜವ್ರು ನಾನು ಈಗ ಏನಾಗಿದೆ ಗೊತ್ತಾ ಸರ್, ಇವತ್ತು ಬೆಂಗಳೂರಿನ ಹಲವು ಖಾಸಗಿ ಶಾಲೆಗಳಲ್ಲಿ ಕನ್ನಡ ಮಾತನಾಡಿದ್ರೆ ಫೈನ್ ಹಾಕ್ತಾರೆ. ನೀ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ. ಆ ಶಾಲೆಯಲ್ಲಿರ್ತಕ್ಕಂಥ ಹಲವಾರು ಲೆಕ್ಚರರ್ಗಳು ಯಾರಿದ್ದಾರೆ ಅವ್ರು ಬೇಕಾದ್ರೆ ತಮಿಳು ಮಾತಾಡ್ಬೋದು, ಹಿಂದಿ ಮಾತಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು. ಮಕ್ಕಳು ಕನ್ನಡ ಮಾತಾಡ್ಬಿಟ್ರೆ ಫೈನು. ಒಂದು. ಎರಡನೇದು, ಇದು ನೆಕ್ಸ್ಟ್ ಇನ್ನೊಂದು ಹಂತ ಮೀರೋಗಿ ಕನ್ನಡ ಯಾರೋ ಒಬ್ಬ ಕನ್ನಡಾಭಿಮಾನಿಗಳು, ಒಂದು ಕನ್ನಡ ಪ್ರೇಮಿಗಳು ಕಾಲೇಜ್ ಒಳಗಿದ್ದಾರೆ. ಮತ್ತು ಈ ಇನ್ಸಿಡೆಂಟ್ ಏನಾಗಿರೋದು, ಯಾವುದೋ ಒಂದು ಹುಡುಗ ಕನ್ನಡದಲ್ಲಿ ಪ್ರಶ್ನೆ ಕೇಳಿದೆ, ಕೇಳಿರ್ತಕ್ಕಂಥದ್ದನ್ನ ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಪಕ್ಕದಲ್ಲಿರೋ ಯಾವುದೋ ಇನ್ನೊಂದು ಸ್ಟೂಡೆಂಟು, ಯಾಕೆ ಕನ್ನಡದಲ್ಲಿ ಕೊಡ್ತೀರಾ, ನೀವು ಇಂಗ್ಲೀಷಲ್ಲಿ ಮಾತಾಡಿ ಅಂತಲೂ ಹೇಳಿದೆ. ಆದರೆ ಕನ್ನಡದಲ್ಲಿ ಕೇಳಿರೋದನ್ನು ಕನ್ನಡದಲ್ಲಿ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ವಿಚಾರ ಪ್ರಿನ್ಸಿಪಲ್ ಅವ್ರಿಗೆ ಬಂದು ಅವರು ಇವ್ರನ್ನ ಕರೆದು ಇಮಿಡಿಯೇಟ್ ಇವ್ರನ್ನ ಕರೆಸಿಲ್ಲ, ಅವರು ಸ್ಟೂಡೆಂಟ್ಗಳನ್ನ ಕರೆಸಿ ಒಂದೇ ಸತಿ ಟರ್ಮಿನೇಟ್ ಆಚೆ ಮಾಡಿ ಬಿಸಾಕಿ, ಅಂದರೆ ಕನ್ನಡ ಅಂತ ಯಾರಾದರೂ ಅಂದರೆ ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಸಂದೇಶ ಕೊಟ್ಟಿರೋದ್ರಿಂದ ಅವ್ರ ಪರವಾಗಿ ಬಂದಿದ್ದೀವಿ. ಸಂಪೂರ್ಣವಾಗಿ ಅವರಿಗೆ ವಾಪಸ್ ಇಲ್ಲಿ ಕೆಲಸ ಅದೇ ಜಾಗದಲ್ಲಿ ಕೆಲಸ ಕೊಡಬೇಕು. ಅವ್ರು ನಾಳೆ ಕೆಲಸ ಬಿಟ್ಟು ಹೊಂಟೋಗ್ತೀನಿ ಸರ್, ನಾನು ಇಲ್ಲಿ ಇರೋಕ್ಕಾಗಲ್ಲ ಹಂಗೆ ಹೇಳಿ ಕೂಡ್ದು ಅಲ್ಲೇ ಇರಬೇಕು, ಅವರು ಅಲ್ಲೇ ಕೆಲಸ ಮಾಡಬೇಕು. ಅವ್ರಿಗೆ ಸಂಪೂರ್ಣವಾದ ಬೆಂಬಲ ಕೊಡೋದಕ್ಕೆ ಅಂತ ಇವತ್ತು ಬಂದಿದ್ದೀವಿ. ಈ ಸಮಸ್ಯೆ ಇವತ್ತು ಬಗೆಹರಿಸೋದಕ್ಕೆ ಕಾಲೇಜ್ ಹತ್ರ ಹೋಗಿದ್ದೆ, ವೈಸ್ ಪ್ರಿನ್ಸಿಪಲ್ ಎಲ್ಲ ಮಾತಾಡಿದ್ರು, ಟ್ರಸ್ಟಿ ಅವ್ರು ನನಗೆ ಫೋನ್ ಮಾಡಿ ಮಾತಾಡಿದ್ರು, ಸರ್ ಬನ್ನಿ ಅದೇನಿದೆ ಸಮಸ್ಯೆ ಬಗೆಹರಿಸಿ ಮಾತಾಡೋಣ ಅಂತ ಇವತ್ತು ಕರ್ಕೊಬಂದಿದ್ದೀವಿ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಅಂದರೆ ಕಾಲೇಜ್ನವ್ರು ಏನು ಹೇಳ್ತಿದ್ದಾರೆ, ಇವ್ರ ತಪ್ಪೇನಾಗಿದೆ? ಇಲ್ಲ, ಇವ್ರ ತಪ್ಪು ಏನೂ ಇಲ್ಲ ಸರ್, ಅಷ್ಟೇ ಇವ್ರು ಏನು ಹೇಳಿದಾರೆ ಹೌದಾ. ಮತ್ತು ನನಗೆ ವೈಯಕ್ತಿಕವಾಗಿ ಅವ್ರದ್ದೊಂದಷ್ಟು ಪೋಸ್ಟ್ಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ. ಅವ್ರು ಆ ಥರ ವ್ಯಕ್ತಿತ್ವ ಅಲ್ಲ ಸರ್, ಆ ಥರ ಅಷ್ಟು ಆರೋಗ್ಯ ತುಂಬ ಸಾಫ್ಟ್ ಇದ್ದಾರೆ. ಇವ್ರು ಹೋಗಿ ಗಲಾಟೆ ಮಾಡ್ಕೋತಾರೆ ಅನ್ನೋ ಥರ ಅನ್ನಿಸ್ತು ನನಗೆ. ಬಟ್ ಆ ಥರ ಅಲ್ಲ. ಈಗ ಟ್ರಸ್ಟಿ ಎಲ್ಲ ಬಂದಿರೋದ್ರಿಂದ ಇಲ್ಲಿ ಈಗ ತೀರ್ಮಾನ ಆಗುತ್ತೆ ಸರ್. ಕಡೆಯದಾಗಿ ನಾನು ಕೇಳೋದಿಷ್ಟೇ, ಇದೊಂದು ಸಂದೇಶ ಆಗಬೇಕು. ರಾಜ್ಯದ ಯಾವುದೇ ಖಾಸಗಿ ಶಾಲೆಗಳಾಗಿರ್ಬೋದು, ಸ್ಕೂಲ್ ಕಾಲೇಜ್ ಆಗಿರ್ಬೋದು, ದಯವಿಟ್ಟು ನಾನು ಹೇಳೋದು, ನೀವಿರೋದು ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದ್ರವ್ರನ್ನ ಕೆಲಸದಿಂದ ತೆಗಿತೀರ ಅಂತಂದರೆ ನಿಮ್ಮಂಥ ಹೀನರು, ನಿಮ್ಮಂಥ ಕನ್ನಡ ದ್ರೋಹಿಗಳು ಇನ್ನೊಬ್ರು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಯಾರಿಗೂ ಯಾವತ್ತೂ ಇದಾಗಬಾರ್ದು. ಆ ದೃಷ್ಟಿಯಿಂದ ಅವ್ರ ಬೆಂಬಲಕ್ಕೆ ನಾವಿದ್ದೀವಿ ಸರ್. ಇತ್ತೀಚೆಗೆ ಸರ್ ಒಬ್ಬರು ನಟರು ಕೂಡ ಕನ್ನಡದ ಬಗ್ಗೆ ಅವಹೇಳನಕಾರಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಪದೇ ಪದೇ ಆಗಿ ಈ ರೀತಿ ನಡೀತಾ ಇದೆ. ಈಗ ಮತ್ತೆ ಕಾಲೇಜ್ನಲ್ಲೂ ಕೂಡ ಈ ರೀತಿಯಾದಂಥ ಘಟನೆ ನಡೀತಾ ಇರೋವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಿ ಅಂತ ಕನ್ನಡಿಗರಿಗೆ? ರಸ್ತೆಯಲ್ಲಿ ವಿಂಗ್ ಕಮಾಂಡ್ರು ಕನ್ನಡದ ಮೇಲೆ ಹೊಡೆದ, ಅದೊಂದು ಘಟನೆ ರಸ್ತೆಯಲ್ಲಿ ಆಯಿತು. ಅದಾದಮೇಲೆ ಆಟೋದವನಿಗೆ ನೀನು ಹಿಂದಿ ಮಾತಾಡಬೇಕಿಲ್ಲ ಈಗ ಬೆಂಗಳೂರು ಅಂತ ಹೇಳಿ ಆಟೋದಲ್ಲೇ ಆಯಿತು. ಮೊನ್ನೆ ಬ್ಯಾಂಕಲ್ಲೊಬ್ಬರು ನಾನು ಮಾತಾಡದೆ ಕನ್ನಡ, ನಾನು ಹಿಂದಿ ಮಾತಾಡೋಣ ಅಂತ ಅಲ್ಲೊಂದು ದೊಡ್ಡ ಘಟನೆ ಆಯಿತು. ಎಲ್ಲ ಮುಗಿದು ಈಗ ಪಾಠವನ್ನು ಮಾಡ್ತಕ್ಕಂಥ ಸ್ಕೂಲು ಕಾಲೇಜ್ ಲೆವೆಲ್ಗೆ ಇದಕ್ಕೆ ಬಂದಿದೆ ಅಂತಂದರೆ ಇದು ಎಂಥ ಹೀನ. ನಾನು ಶಿಕ್ಷಣ ಸಚಿವರೇ, ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ ನಾನು ಹೇಳ್ತೀನಿ, ಒಂದು ಸುತ್ತೋಲೆಯನ್ನು ಹೊರಡಿಸಿ. ಯಾಕೆ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ ನಾನು ಕೇಳೋದು? ಏನಕ್ಕೆ ಫೈನ್ ಹಾಕಬೇಕು? ಯಾಕೆ ಕನ್ನಡ ಮಾತಾಡಿ ಅಂತ ಅನ್ನೋದು ಲೆಕ್ಚರನ್ನ ಕೆಲಸದಿಂದ ತೆಗೆದಾಕ್ತಾರೆ? ಇದಕ್ಕೆ ಒಂದು ಸರಿಯಾದ ಕಾನೂನನ್ನು ನೀವು ತರೋವರೆಗೂ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಮತ್ತು ಅಂತಿಮವಾಗಿ ಇವತ್ತು ನಾವು ಬಂದಿರೋದು ಮೊದಲನೇ ಹಂತ. ಇವರು ಏನೀಗ ಅನ್ಯಾಯಕ್ಕೊಳಗಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದಾರೆ, ರೂಪೇಶ್ ಪುತ್ತೂರ್ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಅವ್ರ ಜೊತೆಲಿ ಇರ್ತೀವಿ ಸರ್. ಖಂಡಿತ ಸರ್, ಕಡೆಯದಾಗಿ ಒಂದೇ ಪ್ರಶ್ನೆ, ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ರಾಜಧಾನಿಯಲ್ಲಿ ಈ ಥರ ಆದರೆ ಮುಂದೆ ಹೇಗೆ ಅಂತ? ಇದು ಬೇಸರದ ಸಂಗತಿ ಸರ್. ಇದು ಇನ್ನೊಂದು ಏನಾಗಿದೆ ಗೊತ್ತಾ, ನಾವು ಕನ್ನಡ ಬಳಸಿ ಕನ್ನಡ ಮಾತಾಡಿ ಅಂತ ಯಾವುದೇ ಬೇರೆ ರಾಜ್ಯದಲ್ಲಿ ಕೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಕನ್ನಡ ಮಾತಾಡಿ ಅಥವಾ ಕನ್ನಡಿಗರೇ ನಡೆಸ್ತಕ್ಕಂಥ ಒಂದಷ್ಟು ಶಾಲೆಗಳು, ಕಾಲೇಜುಗಳಲ್ಲೂ ಈ ಥರದ ಅನ್ಯಾಯಗಳಾಗ್ತಾ ಇದೆ. ಎಲ್ಲರೂ ಎಲ್ಲದರಲ್ಲ, ಕೆಲವೊಂದು ಕಡೆ ನಾವೇ ನಮ್ಮವ್ರನ್ನ ನೀವು ಕನ್ನಡ ಮಾತಾಡಿ ಮತ್ತು ಕನ್ನಡದಲ್ಲಿ ಪ್ರಾಮುಖ್ಯತೆ ಕೊಡಿ, ಬೇಡ್ಕೊಡಿ ಅಂತ ಅನ್ನೋದಿದೆಯಲ್ಲ, ಇದ್ಯಾಕೋ ಭಾಳ ತುಂಬ ನೋವಿನ ಸಂಗತಿ ಸರ್. ನಮ್ಗೆ ಅದು ಆಗೋದು ಬೇಡ ಸರ್. ಸರ್ಕಾರಗಳು ಈ ನಿಟ್ಟಿನಲ್ಲಿ ಒಂದು ಸರಿಯಾದ ಕ್ರಮವನ್ನು, ಒಂದು ಸರಿಯಾದ ಬದ್ಧತೆಯನ್ನು ನೀವು ಪ್ರದರ್ಶನ ಮಾಡಿದ್ರೆ ಈ ಥರದಕ್ಕೆ ಅವಕಾಶ ಇರೋದಿಲ್ಲ ಅಂತ ಅನ್ನೋದು ನಮ್ಮ ಒಂದು ಮನವಿ ಸರ್. ಎಸ್, ಇದಿಷ್ಟು ರೂಪೇಶ್ ರಾಜನ್ ಅವರ ಮಾತಾಗಿರುವಂಥದ್ದು. ಅಂದರೆ ಈ ಉಪನ್ಯಾಸಕರನ್ನೇನು ಅಮಾನತು ಮಾಡಿದ್ದಾರೆ ಅದೇ ಕಾಲೇಜ್ಗೆ ಬಂದಿರುವಂಥದ್ದು. ಆವಾಗೆ ಒಂದು ಮೀಟಿಂಗ್ನ ಮಾಡಿ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ, ನಂತರದಲ್ಲಿ ಈ ರೀತಿಯಾದಂಥ ಘಟನೆ ಆದರೆ ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ, ಸದ್ಯ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.